ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಕೋಣ ಸಿನಿಮಾ ತಂಡದವರು ನನ್ನೊಟ್ಟಿಗೆ ಇದ್ದಾರೆ. ಇದೇ ಅಕ್ಟೋಬರ್ 31ರಂದು ಕೋಣ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲ ಹೇಗೆ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲಾನು? ತುಂಬ ಚೆನ್ನಾಗಿ ನಡೀತದೆ, ಎಲ್ಲ ನಿಂಬೆ. ಆ್ಯಕ್ಚುಲಿ ಕೋಣ ಅಂದರೆ ಯಮನ ವಾಹನ. ಸೊ ಯಮ ಬಂದು ಸಾವಿನ ದೇವರು. ಸೊ ಕೋಣ ಅಂತ ಟೈಟಲ್ ಇಡೋದಕ್ಕೆ ಕಾರಣ ಏನು ಅಂತ? ಸಿನಿಮಾ ಕತೆಗೆ ಸೂಟ್ ಆಗುತ್ತೆ ಅಂತ ಇಟ್ಟಿದ್ದಾರೆ ಅಷ್ಟೇ. ಇರುವಂಥದ್ದು. ಎಸ್. ನಂತರ ಕೋಮಲ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿರುವಂಥ ಅನುಭವ 3 ಜನ ಹೇಳಿ. ಕೋಮಲ್ ಸರ್ ಜೊತೆ ನನಗಿಂತ ಜಾಸ್ತಿ ಇವ್ರ ದಿವಸಗಳು ಕಳೆದಿದ್ದಾರೆ ಅವ್ರ ಜೊತೆ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹಿರಿಯ ಕಲಾವಿದ್ರೆ. ಇವರು ನಮ್ಗಿಂತ ಸೀನಿಯರು, ಇವರು ನಮ್ಮ ಗುರುಗಳು. ಡ್ಯಾನ್ಸ್ ನಮ್ಮನ್ನ ಸೀನಿಯರ್ ಮಾಡಿ ಒಂದು ಚಿಕ್ಕವನಾಗ್ತವನೆ. ಏಜಲ್ಲಿ ನಾನು ಚಿಕ್ಕವನೇ. ಏಜಲ್ಲಿ ಚಿಕ್ಕವರಾ? ಅಂದರೆ ಇವ್ರಕ್ಕಿಂತ ಅಲ್ಲ, ಎಲ್ಲರಿಗಿಂತ ನಾನೇ ಚಿಕ್ಕವನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅಂದರೆ ಅನುಭವದಲ್ಲೂ ಚಿಕ್ಕವನೇ. ಎಲ್ಲರ ಹತ್ರ ಕಲ್ತಿದ್ದೀನಿ ಸಿನಿಮಾದಲ್ಲಿ. ಇನ್ನು ಕೋಮಲ್ ಸರ್ ಅಂತ ಬಂದಾಗ ನಾವೆಲ್ಲ ಟಿ ವಿಲಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ದಿತ್ತು ಅವ್ರನ್ನ. ಅವ್ರ ಪಂಚಿಂಗ್ ಲೈನ್ ಸಖತ್ ಇಷ್ಟ ನನಗೆ ಯಾವಾಗಲೂ. ದತ್ತ ಸಿನಿಮಾ, ಸುಮಾರು ಆಪ್ತರಕ್ಷಕ, ಇದರಲ್ಲೆಲ್ಲ ಸುಮಾರು ಸಿನಿಮಾಗಳಲ್ಲಿ ಅವರು ದೊಡ್ಡ ಫ್ಯಾನ್ ನಾನು ಕಾಮಿಡಿಗೆ. ಅವ್ರ ಜೊತೆ ಒಂದು ಸ್ಕ್ರೀನ್ನ ಶೇರ್ ಮಾಡ್ಕೊಳ್ಳೋದು ಭಾಗ್ಯ ಸಿಕ್ಕಿದೆಯಲ್ಲ, ಅದೇ ಒಂದು ದೊಡ್ಡ ಖುಷಿ ನಮಗೆ. ಆಮೇಲೆ ಅವರು ಸಿನಿಮಾದಲ್ಲಿ ಸಖತ್ತಾಗಿ ಹೆಲ್ಪ್ ಮಾಡಿದ್ರು ನಮಗೆ. ಈ ಲೈನ್ ಇಷ್ಟೇ ತಗೊಂಡ್ರೆ ಸಖತ್ತಾಗಿರುತ್ತೆ, ಹಿಂಗೆ ಹೇಳೋಣ ಅಂತ ಜೊತೆಗೆ ನಮ್ಮ ಜೊತೆಗೇನೆ ಇಳಿದು ಆ್ಯಕ್ಟ್ ಮಾಡಿದ್ರು. ಅದಂತೂ ಇನ್ನೂ ಭಾಳ ಖುಷಿ ಆಯಿತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಕೋಮಲ್ ಸರ್ ಜೊತೆ ಡೈಲಾಗ್ ನೆನಪಿದ್ಯಾ? ಹಾಂ ಸರ್, ಸರ್ದು ಜೊತೆಗೆ ಒಂದು ನೆನಪಿದೆ ಆ್ಯಕ್ಚುಲಿ. ಏಯ್ ಬೇಗ ಬೇಗ ಡೈಲಾಗ್ ಹೇಳ್ರಿ. ಆ್ಯಕ್ಚುಲಿ ಅದನ್ನು ಅವರೇ ಇಂಪ್ರೂವೈಸೇಷನ್ ಮಾಡ್ಕೊಟ್ಟಿದ್ದು. ತಮ್ಮ ಏನೋ ಹೇಳ್ತಾರೆ ರಾವಣ ಇಲ್ಲ, ದುರ್ಯೋಧನ ಅಲ್ವರು. ತಮ್ಮ ಅವರು ರಾಮ, ನಾನು ಲಕ್ಷ್ಮಣ. ತಮ್ಮ ಲಕ್ಷ್ಮಣ ಅಂದ್ರೆ ಬೇಗ ಬೇಗ ಡೈಲಾಗ್ ತಗೊಳ್ರಿ ಅಂತ. ತಮ್ಮ ಲಕ್ಷ್ಮಣ ಅಂತ ಆಮೇಲೆ ಡೈಲಾಗ್ ತಗೊಂಡ್ರೆ ಆ ಥರದ್ದೆಲ್ಲ ಸಣ್ಣ ಪುಟ್ಟದೆಲ್ಲ ಸಖತ್ತಾಗಿ ಅವರೇ ಹೇಳ್ಕೊಟ್ಟಿತ್ತು. ಅದನ್ನೆಲ್ಲ ಭಾಳ ತುಂಬಾ ಫ್ರೆಂಡ್ಲಿ ಆಗಿದ್ರು. ಸಖತ್ ಮಜಾ ಮಾಡಿದೀವಿ. ಸೊ ನಾವೇನು ಎಂಜಾಯ್ ಮಾಡಿದೀವಿ ಅದು ತೆರೆ ಮೇಲೆ ಅದೇ ರೀತಿ ಬಂದಿದೆ. ಸೊ ಆ ಕಾಮಿಡಿ ಪೋರ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅವ್ರ ಸಪ್ರೇಟ್ ಪೋರ್ಷನ್ಸ್ ತುಂಬಾ ಚೆನ್ನಾಗಿ, ತುಂಬಾ ಡೆಡಿಕೇಟೆಡ್ ಮಾಡಿರೋದ್ರಿಂದ ಅದು ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಟೋಟಲ್ ಸಿನಿಮಾ ಆರಾಮಾಗಿ ಟೆನ್ಷನ್ ಎಲ್ಲ ಮರೆತು ಒಂದು 3 hours 2.5 hours ನಾವು ಮಜಾ ಮಾಡ್ಬೋದು. ನೀನು ಮಾಸ್ಟ್ರು ಡ್ಯಾನ್ಸ್ ಗೀನ್ಸ್ ಅಲ್ಲೆಲ್ಲ ಫುಲ್ಲು ಹೆಚ್ಚಿ ಕೆಡವಿದ್ದಾರೆ. ಆಲ್ರೆಡಿ ವೈರಲ್ ಆಗ್ತಾ ಇದೆ ಸಾಂಗ್ ಕೋಣ ಸಿನಿಮಾದು. ಇನ್ನೊಂದು 2-3 ಸಾಂಗ್ ಎಲ್ಲ ಮಾಡಿದ್ರು, ಅದು ತುಂಬಾ ಚೆನ್ನಾಗಿದಾವೆ. ಆಕ್ಚುಲಿ 2 ಸಾಂಗ್ ಮಾಡಿದೆ ನಾನು. ಏನನ್ನೋದು, ಒಂದು ಜಾತ್ರೆ ಸಾಂಗ್ ಒಂದು, ಮತ್ತೆ ಈಗ ಗೂಟ ಇಟ್ಟ ಸಾಂಗು. ಜಾತ್ರೆ ಸಾಂಗ್ ಅಂತೂ ಆ ಸಿನಿಮಾಲಿ ಎಷ್ಟು ಜನ ಆರ್ಟಿಸ್ಟ್ ಇದಾರೋ ಅಷ್ಟು ಜನನು ತೋರಿಸ್ಬೇಕಾಗಿತ್ತು ಆಕ್ಚುಲಿ ಆ ಸಾಂಗ್ ಅಲ್ಲಿ. ತುಂಬಾ ಚಾಲೆಂಜಿಂಗ್ ಇತ್ತು. ಸ್ವಲ್ಪ ಡೇಸ್ ಕಡಿಮೆ ಇತ್ತು ನನಗೆ. ಆ ಡೇಸ್ ಒಳಗಡೆ ನನಗಿದ್ದಿದ್ದ ಕಾಲ್ ಶೀಟ್ ಒಳಗಡೆ ನಾನು ಅದನ್ನ ಮುಗಿಸ್ಬೇಕಾಗಿತ್ತು ಆ ಸಾಂಗ್ನ. ಬಟ್ ಜನ ನೋಡಿದ್ರೆ ನನಗೆ ಇವ್ರು ಮುಗಿತಾ ಅಂತ ಅಪ್ಪ ಅಂತ ಕುತ್ಕೊಂಡ್ರೆ ಡೈರೆಕ್ಟರ್ ಮಾಸ್ಟರ್ ಇನ್ನ 2 ಬರ್ತಾರೆ ಸರ್, ಇನ್ನ ಎಷ್ಟು ಜನ ಸರ್ ಬರ್ತಾರೆ ದಯವಿಟ್ಟು ಹೇಳಿ ಫಸ್ಟ್ ಅನ್ನೋ ಥರ. ಅಷ್ಟು ಏನನ್ನೋದು, ಈ ಸಿನಿಮಾಲಿ ಅಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಕೆಲವೊಂದು ಸಿನಿಮಾಲಿ ಆರ್ಟಿಸ್ಟ್ ಕಡಿಮೆ ಇರ್ತಾರೆ, ಬಟ್ ಈ ಸಿನಿಮಾಲಿ ಹೆಂಗಂದ್ರೆ ಅಷ್ಟು ಜನ ನಿಭಾಯಿಸಿದಾರಲ್ವಾ ಡೈರೆಕ್ಟರ್. ಆಕ್ಚುಲಿ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಒಂದು ಏನನ್ನೋದು, ಒಂದು ಬಿಗ್ ಬಾಸ್ ಇಂದ ಒಂದು ಅರ್ಧ ಜನ ಟೀಮು. ಆಮೇಲೆ ನಮ್ದೆಲ್ಲ ಏನಂದ್ರೆ ನಾವೆಲ್ಲ, ನನ್ಗೆ ಒಂದು 7-8 ವರ್ಷದಿಂದ ಫ್ರೆಂಡ್ಸ್. ಜಗಪ್ಪ ಆಗ್ಲಿ, ಸುಸ್ಸು ನಾವೆಲ್ಲ ನಾವು ಬಂದು ಎಂಟ್ರಿ ಆದಾಗಿಂದನೂ ನಾವು ಒಂದು ರಿಯಾಲಿಟಿ ಶೋ ಅಲ್ಲಿ ಕೊರಿಯೋಗ್ರಫಿ ಮಾಡ್ಕೊಂಡು ನಾನ್ ಇವ್ರಿಗೆ ಅಂದ್ರೆ ನನಗ್ ಮೆಂಟರ್ ಆಗಲ್ಲ, ನನಗೆ ಹೆಲ್ಪ್ ಮಾಡಿದ್ದಾರೆ. ಆ ತರ ಎಲ್ಲ ಒಂದು ಫನ್ ಇತ್ತು. ಬಟ್ ಅದು ಸಿನಿಮಾಲ್ ಮಾಡ್ಬೇಕಾದ್ರೆ ನಮ್ಗೆ ಇವ್ರ ಜೊತೆ ಅನ್ನೋದು ನನ್ಗೇನು ಅಷ್ಟೊಂದು ಇದಿರ್ಲಿಲ್ಲ. ಬಿಕಾಸ್ ಯಾಕಂದ್ರೆ ಫಸ್ಟೇ ಗೊತ್ತಿತ್ತಲ್ವಾ, ಮಗ ನೀವು ಇದನ್ನ ಮಾಡ್ಕೊಂಡ್ಬಿಟ್ರು ಅಂದ್ರೆ ಅವರೇ ಒಂದು, ನಾನ್ ಚಿಕ್ಕದಾಗ ಒಂದ್ ಹೇಳಿದ್ರೆ ಅವ್ರು ದೊಡ್ಡದಾಗ ಒಂದ್ ಮಾಡೋರು. ಅದೇ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಆ ಜಾತ್ರೆ ಸಾಂಗ್ ಅಲ್ಲಿ. ಮತ್ತೆ ಕೋಮಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕೋಮಲ್ ಸರ್ನ ನಾವೆಲ್ಲ ನೋಡ್ ಬೆಳೆದವರು. ಅವರು ಕೊರಿಯೋಗ್ರಫಿ ಮಾಡೋದು ಅನ್ನೋದು ತುಂಬಾ ಖುಷಿಯಾದ ವಿಷಯ. ಆಮೇಲೆ ಅವ್ರಿಗಿರೋ ಒಂದು ಡೆಡಿಕೇಶನ್ ಇದೆ ಅಲ್ವಾ. ಅವರು ಹೆಂಗಂದ್ರೆ, ನಾವು ಗೂಟ ಇಟ್ಟ ಸಾಂಗ್ ಮಾಡ್ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೀನ್ಸ್ ಮಾಡ್ಕೊಂಡಿರೋರು. ಸೀನ್ಸ್ ಮಾಡಿ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಸಾಂಗ್, ಡೇ ಎಲ್ಲ ಶೂಟ್ ಮಾಡಿ ನೈಟ್ ಶೂಟ್ ಮಾಡ್ಬೇಕಾದ್ರೆ ಹಂಗೆ ಕಂಟಿನ್ಯೂ ಶೂಟ್ ಮಾಡ್ತಾ ಇದ್ರು. ಅಯ್ಯೋ, ಅವ್ರ ಎನರ್ಜಿ ಮತ್ತೆ ಅವರ ಡೆಡಿಕೇಶನ್ ಎಲ್ಲೂ ಬಂದು ಮುರುಘಾ ಈ ಮೂಮೆಂಟ್ ಚೇಂಜ್ ಮಾಡು ಅಂತ ಯಾವಾಗ್ಲೂ ಹೇಳಿಲ್ಲ.
ಏನು ಮಾತಾಡಿಲ್ಲ. ನಾನು ಏನ್ ಹೇಳಿದ್ರು ಮಾಸ್ಟರ್ ಏನ್ ಮಾಡ್ಬೇಕು, ಹೌದಾ ಇದಾ ನನ್ನ ಶಾರ್ಟ್ ಅಂತ ಬಂದು ಅಷ್ಟು ಡೆಡಿಕೇಶನ್ ಆಗಿ ನಿಮ್ಮಲ್ಲಿ ಇರೋ ಕಾನ್ಫಿಡೆನ್ಸ್ ನನ್ನ ಮೇಲೆ ಕಾನ್ಫಿಡೆಂಟ್, ಬಟ್ ಅವ್ರ ಮೇಲೆ ನನಗಿದ್ದಿದ್ ಕಾನ್ಫಿಡೆಂಟ್. ನಾನು ಏನ್ ಹೇಳಿದ್ರು ಅವ್ರು ಮಾಡಕ್ ರೆಡಿ ಇದ್ರು, ಅದರಿಂದ ನಾನು ಏನೋ ಒಂದ್ ಮಾಡಕ್ ನನ್ನ ಕೈಲೂ ಸಾಧ್ಯ ಆಯ್ತು. ವಂಡರ್ಫುಲ್. ಆ್ಯಕ್ಚುಲಿ ಟ್ರೇಲರ್ ನೋಡಿದಾಗ ಸಿಕ್ಕಾಪಡೆ ಒಂದಷ್ಟು ನನಗೆ ಎಲಿಮೆಂಟ್ಸ್ ಇಷ್ಟ ಆಯಿತು. ಒಂದೇನಂದರೆ ಸ್ಟಾರ್ಟಿಂಗ್ ಒಂದು ಊರನ್ನು ತೋರಿಸ್ತೀರಾ, ಆ ಊರು ಮತ್ತೆ ಕಾಗೆಗಳು ಹಾರದನ್ನೇ ತೋರಿಸ್ತಾರೆ, ಮತ್ತೆ ಅದ್ರ ನೆಕ್ಸ್ಟ್ ಶಾಟ್ ಬಂದರೆ ಹೀರೋ ಹಾಗೇನೆ ಕೋಣ ಕಣ್ಣನ್ನು ತೋರಿಸ್ತೀರಾ. ಇಲ್ಲಿ ಆ್ಯಕ್ಚುಲಿ ನಮ್ಗಳ ಪ್ರಕಾರ ಏನಂದರೆ ಕಾಗೆ ಅಂದರೆ ಅಪಶಕುನ ಅಂತ ನಾವೆಲ್ಲರೂ ಕೂಡ ನಾವು ನಂಬ್ತೀವಿ. ಇದನ್ನೆಲ್ಲ ನೋಡಿದಾಗ ಯಾರ್ದೋ ಕೆಟ್ಟ ಕಣ್ಣು ಆ ಊರ ಮೇಲೆ ಬಿದ್ದಿದೆ ಅಂತ ನಮ್ಗೆ ಅನಿಸ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಮೂರು ಜನ? ಇದ್ರ ಬಗ್ಗೆ ನಮ್ಗೆ ಇಷ್ಟೆಲ್ಲ ನೀವು ಅಬ್ಸರ್ವ್ ಮಾಡಿದೀರ ಅಂದ್ರೆ ಅಷ್ಟಿನಲ್ಲಿ ನಾನು ನಿಲ್ವೇ ಇಲ್ಲ. ಇದೆಲ್ಲ ಇಷ್ಟೆಲ್ಲ ಅಬ್ಸರ್ವ್ ಮಾಡ್ಬಿಟ್ರೆ ಟ್ರೇಲರ್ ನೋಡಿ ನಾನು ಕೇಳ್ತಾ ಇಲ್ಲ. ಆಕ್ಚುಲಿ ಟ್ರೇಲರ್ ಅಲ್ಲಿ ನೀವು ನೋಡಿದ್ರಲ್ವಾ ಕೋಣ ಕಣ್ಣು, ಆಕ್ಚುಲಿ ನಾನು ಒಂದೇ ಸೀನ್ ಮಾಡಿರೋದು ಕೋಣದ ಜೊತೆಗೆ. ಆಗ್ಲೂ ಡೈರೆಕ್ಟರ್ ಕೇಳಿದೀನಿ ನಾನು, ಸರ್ ಏನಕ್ಕೆ ಸರ್ ಈ ಸೀನು ಅಂತ. ಅಂದ್ರೆ ನಾವು ಆ ಸಿನಿಮಾದ್ದು ಕೆಲವೊಂದು ಈಗ ನಾವು ಅಂದ್ರೆ ಆಕ್ಟ್ ಮಾಡ್ತಾ ಇರೋದು ಒಂದು ಪೋರ್ಷನ್ ಆಕ್ಟ್ ಮಾಡ್ತಾ ಇರ್ತೀವಿ ಯಾವುದೋ ಒಂದು. ಈಗ ನಾನು ಸುಮ್ಮನೆ ಉದಾಹರಣೆ ಹೇಳೋದು, ಒಂದು ಏಳುಮಲೆ ಸಿನಿಮಾದಲ್ಲಿ ಪೊಲೀಸ್ ಸ್ಟೇಷನ್ದು ಮಾಡ್ಬೇಕಾದ್ರೆ ಅಷ್ಟೇ ಏನೋ ಕತೆ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಓ ಇಷ್ಟೇ ಕತೆ ಇದು ಮುಂದಕ್ಕೆ ಏನಿದೆಯೋ ಗೊತ್ತಿಲ್ಲ. ಬಟ್ ಅದ್ರಲ್ಲಿ ವೀರಪ್ಪನ್ ಇದೆ, ಮತ್ತೆ ತಮಿಳ್ ಮಾತಾಡೋದಿದೆ, ಹೀರೋಯಿನ್ ತಮಿಳ್ ಅಂತ ನನ್ಗೆ ಇದೆಲ್ಲ ಗೊತ್ತೇ ಇಲ್ಲ. ಆಕ್ಚುಲಿ ಡಬ್ಬಿಂಗ್ ಅಲ್ಲಿ ಹೋದಾಗ ಗೊತ್ತಾಗಿತ್ತು ನನಗೆ, ಅಣ್ಣ ಇದೆಲ್ಲ ಇದೆಯಾ ಸಿನಿಮಾದಲ್ಲಿ ಅಂತ. ಹೌದ್ ಜಗಪ್ಪ ನಿನ್ ಪೋರ್ಷನ್ ಇಷ್ಟ ಹೇಳಿತ್ತು. ಹಂಗೇನೆ ಎಲ್ಲಾ ಸಿನಿಮಾಗಳಲ್ಲೂ ನಮ್ಗೆ ನಮ್ ಪೋರ್ಷನ್ ಏನಿದೆ ಕಾಮಿಡಿಯನ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಹಂಗೇನೆ ಇರುತ್ತೆ. ನಮ್ ಪೋರ್ಷನ್ ಮಾತ್ರ ಈ ತರ ಇರುತ್ತೆ, ಹಿಂಗಿರುತ್ತೆ ಹಿಂಗೆ ಅಂತ. ಆ ಕೆಲವು ಒಳ್ಳೊಳ್ಳೆ ಮ್ಯಾಟರ್ಗಳನ್ನ ಸ್ವಲ್ಪ ಹೈಡ್ ಮಾಡಿನೇ ಹೇಳಿರ್ತಾರೆ ನಮ್ಗೆ ಸ್ಟೋರಿ. ಅದರಿಂದ ನಮ್ಗೆ ಅಷ್ಟು ಅದ್ರ ಗೊತ್ತಿಲ್ಲ. ಯಾಕೆ ಸ್ಟೋರಿ ಯಾರು ಬಿಕಾಸ್ ಬಿಟ್ಕೊಡಲ್ಲ, ಯಾಕಂದ್ರೆ ಬಿಟ್ಕೊಟ್ರೆ ಎಲ್ಲ ಹೇಳ್ಬಿಟ್ರೆ ಇನ್ನ ಸಿನಿಮಾ ಬಂದು ಎಲ್ಲಿ ನೋಡ್ತಾರೆ, ಎಲ್ಲ ನಾವೇ ಹೇಳ್ಬಿಟ್ರೆ ಸಿನಿಮಾ ಬಂದು ನೋಡಲ್ವ ಯಾರು. ಇಲ್ಲ ನಮಗೂ ಅಷ್ಟೇ ಸಾಂಗ್ ಮಾಡಕ್ ಮುಂಚೆ ಏನಂದ್ರೆ ಆ ಸೀನ್ ಮುಂಚೆ ಏನಾಗಿತ್ತು, ಆ ಸೀನ್ ಸಾಂಗ್ ಆದ್ಮೇಲೆ ಸೀನ್ ಏನ್ ಬರುತ್ತೆ ಅಂತ ನಮ್ಗೊಂದು ಇಂಟ್ ಕೊಟ್ಟಿರ್ತಾರೆ ಅಷ್ಟೇ. ಅದ್ರ ಮೇಲೆ ನಾವು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಅದಕ್ಕೆ ಸಾಂಗ್ ಶೂಟ್ ಮಾಡಿರ್ತೀವಿ. ಅದೇ ತರ ಅಲ್ಲ ನಮ್ಮ ಪೋರ್ಷನ್ ಎಲ್ಲ ಬಂದು ನಮ್ಗೆ ಸರ್ ಇದ್ರು, ಹೀರೋ ಸರ್ ಜೊತೆಗೆ ನಮ್ ಪೋರ್ಷನ್ ಇತ್ತು. ಬಟ್ ಎಲ್ಲ ಬರೀ ಕಾಮಿಡಿಯಾಗೆ ಹೋಗ್ತಾ ಇತ್ತು. ಎಲ್ಲ ಒಂದ್ ನಾಟಕ ಪ್ರಾಕ್ಟೀಸ್ ಮಾಡ್ತಿರ್ತೀವಿ, ಎಲ್ಲ ಒಂದ್ ಕಡೆ ಟ್ರಾವೆಲ್ ಮಾಡ್ತಿರ್ತೀವಿ, ಅಲ್ಲೊಂದಷ್ಟು ಡೈಲಾಗ್ ಎಲ್ಲೋ ಇಳಿತೀವಿ, ಏನೋ ಒಂದ್ ಡೈಲಾಗು. ಇಲ್ಲೊಂದ್ ಸ್ವಲ್ಪ ಸರ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ಸರ್, ನೀವು ಫುಲ್ ಶಾಕ್ ಅಲ್ಲಿ ಇರ್ತೀರಾ ಅಂತ ಹೇಳಿದಾಗ ಮಾತ್ರ ಓ ಇಲ್ಲೇನೋ ಒಂದ್ ಪ್ರಾಬ್ಲಮ್ ಇದೆ, ಶಾಕ್, ಆ ತರ ಕ್ಯಾರೆಕ್ಟರ್ಗಳು ಹೋಗ್ತಾ ಇತ್ತು. ಆಕ್ಚುಲಿ ಕೋಮಲ್ ಸರ್ ಕೂಡ ಇದರಲ್ಲಿ ನಾವು ನೋಡಿದಾಗ ಒಂದು ನಾಟಕದವ್ರ ಪಾತ್ರ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಸಿನಿಮಾದಲ್ಲಿ ನಾಟಕದವ್ರನ್ನ ತೋರಿಸಿರೋ ಉದ್ದೇಶ ಏನು ಅಂತ? ಅಂದ್ರೆ ಏನಿಲ್ಲ, ಒಂದು ನಾವು ಊರಿಗೆ ಹೋಗ್ತೀವಲ್ಲ ಅವಾಗ ಒಂದು ನಾಟಕದ ಕಂಪನಿ ಒಂದು ಟ್ರೂಪ್ ಊರಿಂದ ಊರಿಗೆ ಹೋಗೋದು, ಸಂಚಾರಿ ಮಾಡೋದು ನಮ್ಮ ಕೆಲಸ. ಆ ಊರಿಗೆ ಹೋದಾಗ ಆ ಕತೆ ಹಂಗೆ ಕನೆಕ್ಟ್ ಆಗುತ್ತೆ ಅಷ್ಟೇ. ಆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಈಗ ಒಂದು ಊರು ಅಂತ ಬಂದ್ಮೇಲೆ ಒಂದು ನಾಟಕ ಏನಾದರೂ ಮಾಡಿಸ್ತಾ ಇರ್ತೀರಿ. ನಮ್ಮೂರ ಕಡೆ ಎಲ್ಲ ನಾಟಕ ಮಾಡಿಸ್ತಾ ಇರ್ತಾರಲ್ಲ, ಆ ಥರ ನಮ್ಮನ್ನೊಂದು ಕಂಪ್ನಿ ಕರೆಸ್ಕೊಂಡು ನಾಟಕ ಮಾಡಿಸ್ತಾ ಇರ್ತಾರೆ. ಅಂಡ್ ಗೂಟ ಇಟ್ಟ ಸಾಂಗ್ ಕೂಡ ಆಕ್ಚುಲಿ ಸಖತ್ತಾಗಿ ಬಂದಿದೆ, ಎಲ್ಲಾ ಕಡೆ ಚೆನ್ನಾಗಿ ಓಡ್ತಾ ಇದೆ ಸರ್. ಮಾಸ್ಟರ್ ಹೇಳಿ. ಅಂದ್ರೆ ಆ ಸಾಂಗ್ ಹೆಂಗಂದ್ರೆ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ಸಾಂಗ್. ಬಿಕಾಸ್ ಯಾಕಂದ್ರೆ ಎಲ್ಲ ಸಾಂಗಿಗೂ ಒಂಥರ ಟೈಮ್ ಸಿಗೋದು. ಆ ಸಾಂಗ್ ನನಗೆ ಟೈಮೇ ಸಿಕ್ಲಿಲ್ಲ. ಬಿಕಾಸ್ ಹಿಂದಿನ ದಿವಸ ನನಗೆ ಸಾಂಗ್ ಸಿಕ್ಕಿದ್ದು, ಹಿಂದಿನ ದಿವಸ ಸಾಯಂಕಾಲ ಸಾಂಗ್ ಸಿಕ್ಕಿ ಆಕ್ಚುಲಿ ಸರ್ ಇರಲಿಲ್ಲ. ಅದಾದ್ಮೇಲೆ ಒಂದು 2 days ಆದ್ಮೇಲೆ ಸರ್ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ರು. ಅದರಿಂದ ಆ ಸಾಂಗ್ ಆ ಡೇಟಲ್ಲೇ ಮುಗಿಸ್ಬೇಕಾಗಿತ್ತು. ನಾನೆಲ್ಲೋ ಚೆನ್ನೈಯಲ್ಲಿದ್ದೆ ಬೇರೆ ಯಾವುದೋ ಶೂಟಲ್ಲಿ. ಆ ಸಾಂಗ್ ಕಳಿಸಿ ಸಾಂಗ್ ಕೇಳಿದ್ರ ಮಾಸ್ಟರ್? ಕೇಳಿದೆ ಸರ್. ಯಾವಾಗ ಸರ್ ಶೂಟ್ ಅಂದ್ರೆ, ಮಾಸ್ಟರ್ ನಾಳೆ ನೈಟು. ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಅಂದ್ರೆ, ಒಂಚೂರು ಟೈಮ್ ಕೊಡಿ ಸರ್ ಅಂದ್ರೆ, ಇಲ್ಲ ಈ ಥರ ಡೇಟ್ಸ್ ಇದೆ, ಎಲ್ಲೋ ಸರ್ ಎಲ್ಲ ಹೋಗ್ಬೇಕಂತ ಅಂದ್ಕೊಂಡು ಅವತ್ತು ನೈಟು ಹಂಗೂ ಹಿಂಗೂ ನಾನು ಪುಷ್ ಮಾಡೋಣ ಅಂತ ಡೈರೆಕ್ಟರ್ ಸರ್ಗೆ ಹೇಳಕ್ಕೆ. ಆಮೇಲೆ ಸರ್ಗೆ ಹೇಳಿ ಸರ್ ಫೋನ್ ಮಾಡಿ, ಮಾಸ್ಟ್ರೇ ಇಲ್ಲ ನಮ್ಮ ಡೇಟ್ಸ್ ದಯವಿಟ್ಟು ಬಂದರೆ ಚೆನ್ನಾಗಿರುತ್ತೆ ಅಂದರು ಅಂತ. ಅಲ್ಲಿಂದ ಬರ್ತಾನೆ ಅಂದರೆ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಹೊರಟಿ ಬರ್ತಾ ಟ್ರೈನಲ್ಲಿ ನಾನು ಇದನ್ನೆಲ್ಲ ಕಾನ್ಸೆಪ್ಟ್ ಎಲ್ಲ ಹೇಳ್ಕೊಂಡ್ ಬಂದಿದ್ದು. ಈ ತರ ಕಾನ್ಸೆಪ್ಟ್ ಬೇಕು, ಎಲ್ಲ ನಾಟಕದ ಸಾಂಗ್ ಇದು ಅಂದ್ರೆ ಈ ಎಲ್ಲರಿಗೂ ಒಂದೊಂಥರ ಡಿಫ್ರೆಂಟ್ ಕಾಸ್ಟ್ಯೂಮ್ ಬೇಕು ಡ್ಯಾನ್ಸರ್ಸ್ಗೆ. ಆಮೇಲೆ ಪಂಚಲೆ ಹೋಗ್ತೀವಿ ಎಲ್ಲ ಹಂಗೆ ಆ ಟ್ರಾವೆಲ್ ಅಲ್ಲಿ ಮಾಡ್ಕೊಂಡ್ಬಂದು ಇಲ್ಲಿ ಬಂದು ನಾನು ಪಂಚೆ ಉಟ್ಕೊಂಡು ಸೆಟ್ಗೆ ಬಂದಿದ್ದೆ. ಆಕ್ಚುಲಿ ಕೊರಿಯೋಗ್ರಫಿ ಮಾಡೋಣ ಅಲ್ಲೇ ಅಂತ ಅದೊಂದು ರಿಹರ್ಸಲ್ ಏನೂ ಆಗಿಲ್ಲ. ಡೈರೆಕ್ಟ್ ಸೆಟ್ಗೆ ಹೋಗಿ ಸೆಟ್ಟಲ್ಲಿ ಹಂಗೆ ಸರ್ದು ಅದಕ್ಕೆ ಮುಂಚೆ ಜಾತ್ರೆ ಸಾಂಗ್ ಮಾಡಿದ್ ನಾನು ಅಂದಲ್ವಾ, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇತ್ತು. ಸರ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ, ಈ ಒಂದು ಪಂಚಲ್ಲಿ ಇರ್ತಾರೆ, ಅವರೊಂದು ಓಕೆ ಇದ್ರಲ್ಲೇ ಏನಾದ್ರು ಮಾಡೋಣ ಅಂತ ಅಲ್ಲೋಗಿ ಹಂಗೆ ನಾಟಕದ ಬ್ಯಾಕ್ ಡ್ರಾಪ್ ಹಿಡ್ಕೊಂಡು ಇವರೆಲ್ಲ ಇದ್ರು.
ಇವ್ರನ್ನೆಲ್ಲ ಇಟ್ಕೊಂಡು ಹಂಗೆ ಬ್ಯಾಕ್ ಡ್ರಾಪ್ ಅಲ್ಲಿ ಆ ಸಾಂಗ್ ಮಾಡಿ ಅದನ್ನೆಲ್ಲ ನಾವು ನೋಡಿದಾಗ ಹಳೆ ಕಾಲದ ನಾಟಕದ ಕಂಪ್ನಿಗಳು ನಮ್ಗೆ ಸಾಂಗ್ ಅದೇ ತರ ರೀಕ್ರಿಯೇಟ್ ಮಾಡಿರೋದು ವಂಡರ್ಫುಲ್ ಆಗಿ ನೀವು ಇದನ್ನೇ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಇನ್ನೂ ಖುಷಿ ಪಡ್ತೀರಾ ಆಕ್ಚುಲಿ ಕಲರ್ಫುಲ್ ಆಗಿದೆ ಅದು. ಹೌದು, ತುಂಬಾ ಚೆನ್ನಾಗಿದೆ. ಮತ್ತೆ ಕೋಮಲ್ ಸರ್ ಸ್ಟೆಪ್ಸ್ ನೋಡಿದಾಗ ಸೇಮ್ ಇನಿಷಿಯಲಿ ಏನನ್ಸ್ತೋ ಜಗ್ಗೇಶ್ ಸರೇ ಡ್ಯಾನ್ಸ್ ಮಾಡ್ತೀರೇನೋ ಅಂತ ಅದೇ ಸೇಮ್ ಹಂಗೆ ಫೀಲ್ ಆಯ್ತು ಆಕ್ಚುಲಿ ನೋಡಿದಾಗ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅನ್ಸಿದ್ದು ನನಗೆ ರೋಬೋ ಅಂತ ತೋರಿಸಿರೋವಂಥದ್ದು. ನಮಗೆ ಆ ಕೋಮಲ್ ಸರ್ ಪಕ್ಕದಲ್ಲಿ ರೋಬೋ, ಅಲ್ಲಿ ಏನಂದ್ರೆ ಆ ಪಕ್ಕದಲ್ಲಿ ನೇಮ್ ಬೋರ್ಡ್ ಇರುತ್ತೆ ಜೋಗಿ ಅಂತ. ಇವಾಗ ಯೂಶಲಿ ನಾನು ಅಬ್ಸರ್ವ್ ಮಾಡಿದೆ ಅಂದ್ರೆ ಜೋಗಿ ಅಂದ್ರೆ ಶಿವನ್ ಭಕ್ತರು, ಹಾಗೇನೆ ಅಲೆಮಾರಿಗಳು ಅಂತ. ಅಲ್ಲಿ ಹಿಂದ್ಗಡೆ ಒಂದು ಶಿವನ್ ಸ್ಟ್ಯಾಚ್ಯೂ ಕೂಡ ಅವ್ರು ತೋರಿಸ್ತಾರೆ. ಮತ್ತೆ ಕೋಮಲ್ ಸರ್ದು ಕಾಸ್ಟ್ಯೂಮ್ ಬಂದಾಗ ಕೊರಳಲ್ಲಿ ರುದ್ರಾಕ್ಷಿ ಹಾಕಿರ್ತಾರೆ, ಆಮೇಲೆ ಹಣೆ ಮೇಲೆ ವಿಭೂತಿ ಹಾಕಿರ್ತಾರೆ. ಎಲ್ಲೋ ಒಂದ್ ಕಡೆ ಎಲ್ಲ ಎಲಿಮೆಂಟ್ಸ್ಗಳನ್ನ ಆ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇವಾಗ ನಿಮ್ಮನ್ಗಳನ್ನ ನಾವು ಸ್ಕ್ರೀನ್ ಮೇಲೆ ನೋಡಿದ್ರೆ ತನಿಷಾ ಮ್ಯಾಮ್ ಆಗಿರ್ಬೋದು, ಸರ್ ಹೇಳ್ದಂಗೆ ಎಲ್ಲೋ ಆಲ್ಮೋಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸೇ ಇದ್ದಾರೆ, ಎಲ್ಲನೂ ಆಪ್ಟ್ ಅಂತ ಅನ್ನಿಸ್ತು. ಹೇಳಿ ತಾವು ಏನ್ ಹೇಳ್ಬೇಕು ಈಗ ನಾವು? ಕ್ಯಾರೆಕ್ಟರ್ ಕಾಸ್ಟಿಂಗ್ ಬಗ್ಗೆ ಕೇಳ್ತಾರೆ. ಇಲ್ಲ ಆಕ್ಚುಲಿ ನೀವು ಇಷ್ಟೊಂದೆಲ್ಲ ಅಬ್ಸರ್ವ್ ಮಾಡ್ಬಿಟ್ರಲ್ಲ ಅಂತ ನೋಡಿ ತುಂಬಾ ವೆಲ್ ಪ್ರಿಪೇರ್ಡ್ ಅಂತ ಅನ್ಸುತ್ತೆ ನಿಮ್ಮನ್ನ ನೋಡಿದಾಗ. ಲೈಕ್ ತುಂಬಾ ಅಷ್ಟು detail ಆಗಿ ನೋಡಿದ್ದೀರಾ ನೀವು? ತುಂಬಾ ಡೀಟೇಲ್ ಆಗಿ ಅಂದ್ರೆ ಎಷ್ಟು ಡೀಟೇಲ್ ಆಗಿ ನೋಡಿದ್ದೀರಾ? ನಾನು actually ನೀವು ಗೊಂಬೆಯಿಂದ ಶಿವ, ಗೊಂಬೆಯಿಂದ ಶಿವ ಅವ್ರು ರುದ್ರಾಕ್ಷಿ ಮಣಿ ಹಾಕಿದ್ರು, ಇದು ಹಂಗಿತ್ತು ಅಂತ ಹೇಳ್ತಾ ಇದ್ರೆ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸುಷ್ಮಿತಾ ಅವ್ರನ್ನಾಗ್ಲಿ ನಿಮ್ಮನ್ನ ಮಾತಾಡ್ಸ್ಬೇಕಾದ್ರೆ ನಿಮ್ ರಿಲೇಟೆಡ್ ಮಾತ್ರ ಒಂದಷ್ಟು ಕೇಳೋಣ ಅಂತ ಅನ್ನಿಸ್ತು, ಸಿನಿಮಾ ರಿಲೇಟೆಡ್, ಅದಕ್ಕೆ ಕೇಳ್ತಾ ಇದ್ದೀನಿ. ನಾವು ತಪ್ಪು ಅನ್ನಿಸ್ತಾ ಇಲ್ಲ, ನೀವು ಅಷ್ಟೊಂದು ಅಬ್ಸರ್ವ್ ಮಾಡಿದಿರಲ್ವಾ ಅಂತ ಕೇಳ್ತಾ ಇದೀವಿ ಅಷ್ಟೇ. ಖುಷಿ ಆಗ್ತದೆ. ನೈಸ್, ವೆರಿ ನೈಸ್. ಯಾಕಂದ್ರೆ ಯೂಶಲಿ ಇಂಟರ್ವ್ಯೂ ಅಂತ ಬಂದಾಗ ಏನಾಗುತ್ತೆ, ನಾವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದೀವಿ, ತುಂಬಾ ರ್ಯಾಂಡಮ್ಲಿ ಏನಾದ್ರು ಕೇಳ್ಬಿಡೋಣ ಬಿಡು ಅಂತ ಅನ್ಕೊಂಡ್ ಬಂದಿರೋರ್ಗಿಂತ ನೀವು ಪ್ರಿಪೇರ್ ಆಗಿ ಬಂದಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಅಬ್ಸರ್ವೇಷನ್, ಪ್ರಿಪರೇಷನ್, ವೆರಿ ನೈಸ್. ನೀವ್ ಯಾವಾಗ್ಲಾದ್ರೂ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ರೋಬೋ ಹತ್ರ ಭವಿಷ್ಯ ಕೇಳಿದ್ದೀರಾ? ಕೇಳಿದ್ದೀರಾ? ಅಂದ್ರೆ ನನ್ನ ಆವಾಗ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು ಅದೊಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಅವಾಗ ಕೇಳಿದ್ ಜ್ಞಾಪಕ ಇಲ್ಲ. ಬಟ್ ಒಟ್ಲಲ್ಲಿ ಅದನ್ನ ಹಾಕೊಂಡು ನಾನು ಕೇಳಿರೋ ಜ್ಞಾಪಕ ಇದೆ. ಜಾತ್ರೆಗೆ ಹೋದಾಗ ಅದು ನಮ್ಮೂರ್ ಸೈಡ್ ಎಲ್ಲ ನಾವು ಹೋಗಿ ವರ್ಷಕ್ಕೊಂದ್ಸತಿ ಹೋಗ್ತೀವಿ ಅಜ್ಜಿ ಮನೆಗೆ. ಹೋದಾಗ ಅದು ಎಲ್ಲಾ ಸತಿ ಒಂದು ಕ್ಯೂರಿಯಾಸಿಟಿ, ಅದು ಏನ್ ಹೇಳುತ್ತೆ ಅನ್ನೋದ್ ಸತಿ ಅದೊಂದ್ಸತಿ ನಮ್ಮ ಮನೇಲೆಲ್ಲ ಟಾರ್ಚರ್ ಕೊಟ್ಟು ಅದನ್ನ ಕೇಳಬೇಕು ಒಂದ್ಸತಿ ಅನ್ಬಿಟ್ಟು ಹಾಕೊಂಡು ಕೇಳಿದೆ. ಬಟ್ ಅದು ನೆನಪಿಲ್ಲ, ಒಟ್ಟಲ್ಲ ಅದನ್ನ ಕೇಳಿದೀನಿ. ಡೌಟ್, ನೀವು ಊರು ಚೆನ್ನೈಯಲ್ಲಿ ಕೇಳಿದ್ದೆ ತಾನೆ ಇದನ್ನ? ಚೆನ್ನೈ ಅಲ್ಲ, ಆಂಧ್ರ. ಅದು ತೆಲುಗುಲಿ ಹೇಳಿತಾ ಮಾಸ್ಟರ್? ಇಲ್ಲ, ಅದು ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಆ ಲ್ಯಾಂಗ್ವೇಜ್ ಅಲ್ಲಿ ಹೇಳುತ್ತೆ. ನೀವು ಚಾಮರಾಜನಗರದಲ್ಲಿ ಕೇಳಿದ್ದ ಆ ಸ್ಲಾಂಗ್ ಅಲ್ಲಿ ಹೇಳಿತ್ತ? ಅದು ಹೌದು, ಅದು ಸೆಟ್ ಮಾಡಬಹುದು ಅನ್ಸುತ್ತೆ ಲ್ಯಾಂಗ್ವೇಜ್. ಆಕ್ಚುಲಿ ನಾನ್ ಕೇಳಿದೆ, ಹೆಂಗ್ ಹೇಳಿತು ಗೊತ್ತಾ ನನಗೆ? ಏನಂತ? ನೀನು ಲೈಫಲ್ಲಿ ಕಾಕಿ ಆಗ್ತೀಯ ಅಂತಂತ. ನಾನು ಪೊಲೀಸ್ ಆಯ್ತೀನೇನು ಅಂತ ಬಹಳ ಖುಷಿ ಆಗ್ಬಿಟ್ಟೆ. ನೋಡಿದ್ರೆ ಡ್ರೈವರ್ ಆಗ್ಬಿಟ್ಟೆ. ಇಲ್ಲ, ಸ್ಕಿಟ್ಟಲ್ ಕಾಸ್ಟ್ಯೂಮ್ ಆಗಿ ನೀನು ಸ್ಕಿಟ್ಟಲ್ ಪೊಲೀಸ್ ಆಗ್ತೀಯ ಅಂತ ಹೇಳಿದ್ರೆ ನೀನು ಅದು ಕಾಕಿ ಆಗ್ತೀಯ ಅಂತ ಕೇಳ್ತು. ಆಮೇಲೆ ಡ್ರೈವರ್ ಆಗ್ಬಿಟ್ಟೆ ಮಾಸ್ಟರ್. ಆಮೇಲೆ ತಿರ್ಗಾ ಗೊಂಬೆ ಹುಡುಕ್ತೆ. ನೀ ಹೇಳ್ದೆ ಡ್ರೈವರ್ ಅಂತ ಹೇಳ್ಬೇಕು, ನಾ ಕಷ್ಟಪಟ್ಟು ಪೊಲೀಸ್ ಗೊತ್ತಿದ್ದಲ್ಲ ಅಂತ. ಆಮೇಲೆ ಇನ್ನೊಂದು ಹೇಳಿದ್ರಾ? ಹೇಳಿತ್ತು. ಏನಂತ ಕೇಳ್ಬೇಕು ಅನ್ಕೊಂಡಿದ್ದೆ. ಇಲ್ಲ, ಅದೊಂದು ಅದೃಷ್ಟಲಕ್ಷ್ಮಿ ಸಿಗ್ತಾಳೆ ಅಂತ ಹೇಳಿತ್ತು. ಬಟ್ ಹೊಡಿತಾಳೆ ಹುಷಾರು ಅಂದಿತ್ತು. ಎಷ್ಟು ಬದಲಾಯ್ತು ಸರ್ ಸುಷ್ಮಿತಾ ಮೇಡಮ್ ಬಂದ್ಮೇಲೆ ನಿಮ್ ಲೈಫ್ ನಲ್ಲಿ? ಲೈಫ್ ಸಿಕ್ಕಾಪಟ್ಟೆ ಬದಲಾಯ್ತಣ್ಣ. ನಾನು ತುಂಬಾ ಬದಲು ನೋಡ್ತಾ ಇದ್ದೀನಿ. ಏನಂದ್ರೆ ಏನ್ ಕೇಳಿದ್ರು ಈಗ ತಾನೇ ಕೆಳಗೂ ಹೇಳ್ದೆ, ಈಗ ನಿನ್ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿದ್ಯಾ ಜಗಪ್ಪ ಅಂತ. ಏನಂದ ಸೂಪರ್, ಕರೆಕ್ಟ್. ಏನಿಲ್ಲ, ಅದಕ್ಕೊಂದು ಸೈನ್ಸ್ ಪ್ರಕಾರ ಒಂದು ಇದೆ ಅಣ್ಣ, ಅದ್ ನಿಜ. ಕೇಳಿಬೇಕಾದ್ರೆ ಎಲ್ಲರೂ ಹೋಗಿ ಒಬ್ಬ ಮನುಷ್ಯ ಒಂದ್ ದಿನದಲ್ಲಿ 5,000 ಪದ ಬಳಕೆ ಮಾಡ್ತಾನೆ. ಓಕೆನಾ? ಹುಡುಗಿರು 7,000 ಪದ ಬಳಕೆ ಮಾಡ್ತಾರೆ. ಯಂಗ್ಸ್ರು ಅಂದ್ರೆ ಹೆಂಡ್ತಿದ್ರು ಒಂದು 7,000 ಪದ ಬಳಕೆ ಮಾಡ್ತಾರೆ ಯಂಗ್ಸ್ರು. ಅವರು ಮನೇಲೇ ಇರ್ತಾರಲ್ವಾ ಜಾಸ್ತಿ. ಈಗ ಆಚೆ ಕಡೆಗೆ ಹೋದ್ರೆ ಯಾವ ಫ್ರೆಂಡ್ಗಳ ಜೊತೆ ಎಲ್ಲ ಮಾತಾಡ್ತಾರೆ. ಮನೇಲೇ ಇದ್ದಾಗ ಏನಾಗುತ್ತೆ ಅಂದ್ರೆ ಬರೀ ಹಾಲು ತರಬೇಕಾದ್ರೆ ಮಾತಾಡ್ತಾರೆ, ಇಲ್ಲಾಂತಂದ್ರೆ ಫೋನಲ್ಲಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾರೆ, ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಅಷ್ಟು ಮಾತಾಡ್ತಾರೆ. ಬಟ್ ಹುಡುಗರು ಯಾವಾಗಲೂ ಆಚೆ ಓಡಾಡ್ತಾ ಇರ್ತೀವಲ್ಲ, ನಾವು ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತೀವಿ, ಇಲ್ಲ ಕೆಲಸದವ್ರ ಜೊತೆ ಮಾತಾಡ್ತೀವಿ, ಇಲ್ಲ ಇಲ್ಲಿ ಸಿಕ್ತವ್ರು ಹಿಂಗಿಂಟ್ರು ಇಲ್ಲಿ ಎಲ್ಲ ಕಡೆ ಮಾತಾಡಿ ನಮ್ಮ 5,000 ಪದ ಬಳಕೆ ಖಾಲಿ ಆಗ್ಬಿಟ್ಟಿರುತ್ತೆ. ಓಕೆನಾ? ಇವ್ರಗಳದ್ದು ಪದ ಬಳಕೆ ಮಿಕ್ಕಬಿಟ್ಟಿರುತ್ತೆ. ಇವ್ರು ಮಾತಾಡ್ಬೇಕಾದ್ರೆ ನಮ್ಗೆಲ್ಲ ಪದ ಬಳಕೆ ಖಾಲಿ ಆಗ್ಬಿಟ್ಟಿರುತ್ತಲ್ಲಣ್ಣ, ಅವಾಗ ಹೌದು ಕರೆಕ್ಟ್, ಓಹೋ ಇಷ್ಟೇ ಪದ ಇರುತ್ತೆ, ಅದನ್ನ ನೋಡಿ ನೀವು ತಪ್ಪು ಅಬ್ಸರ್ವ್ ಮಾಡಿದ್ದೀರಾ ನೋಡಿ ಇವಾಗ? ಇಲ್ಲ, ಅದನ್ನ ಯಾರೋ ಒಬ್ರು ಜ್ಞಾನಿ ಹೇಳಿ ನನಗೆ ಹೇಳ್ಕೊಟ್ಟಿರಂಗೆ ಎಂಟಿದಿರ್ಗೆ ಹೌದು ಅನ್ಕೊಂಡಿದ್ರೆ ನಿಜವಾಗ್ಲೂ ಮಜವಾಗಿ ಚೆನ್ನಾಗಿರ್ತೀವಿ ಅಂತ. ಹೌದಾ? ಒದೆ ತಿಂದೆ ಇರ್ತೀರಾ ಏನಂದ್ರೆ ಸರ್ ಸರೇ ಒದೆ ಬೀಳ್ತವೆ ಅಂತ ಎಲ್ಲರ ಮನೇಲೂ.
ನಿಮ್ಮ ಮನೇಲಿ ಮೇಡಮ್? ನಿಮ್ಮ ಮನೇಲಿ? ನಾನು ಆಮೇಲೆ ಹೇಳ್ತೀನಿ ಕ್ಯಾಮ್ರಾ ಇವಾಗ ಬೇಡ. ಅವ್ರ ಮನೆ ನಿಮ್ಮ ಮನೇಲಿ? ಅವ್ನು ಹುಡುಕ್ತಾ ಇದ್ದಾನೆ ಹೂ ಅನ್ನಕ್ಕೆ. ಅಂತಲ್ಲ ಯಾರು. ತನಿಷಾ ಮೇಡಮ್ ಪ್ರೊಡಕ್ಷನ್ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಆಗಿ. ಅಷ್ಟೇನಾ? ಚೆನ್ನಾಗೈತೆ ಅನ್ಸಿಲ್ಲ? ಸಖತ್ ಇಷ್ಟ ಆಯ್ತು. ಯಾಕೆಂತಂದ್ರೆ ನಾವು ಇವರೆಲ್ಲ ಒಟ್ಟಿಗೆ ಆಕ್ಟ್ ಮಾಡಿದ್ರು ಅವ್ರ ಜೊತೆ ಸೀರಿಯಲ್ ಅಲ್ಲಿ ಎಲ್ಲ ನಾವು ನೋಡಿದ್ವಿ ಅವ್ರನ್ನ. ಫ್ರೆಂಡ್ ಅವ್ರ ಆಕ್ಚುಲಿ ಒಬ್ರು ಲೇಡಿ ಪ್ರೊಡಕ್ಷನ್ ಅಂತಂದ್ರೆ ಒಂದು ನಮ್ಗೊಂದು ಸತಿ ಸ್ಟಾರ್ಟಿಂಗು ಅಕ್ಕ ನಿಜವಲ್ಲೂ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೆ ನಾನು. ಅಂದ್ರೆ ಯಾಕೆಂದ್ರೆ ನಾವು ನೋಡಿಲ್ವಲ್ಲ ನಾನು ಎಲ್ಲೂ. ಯಾಕೆಂದ್ರೆ ಕಷ್ಟ, ಪ್ರೊಡಕ್ಷನ್ ಅಂದ್ರೇನೆ ಕಷ್ಟ. ಅಂತದ್ರಲ್ಲಿ ಅವರು ಒಂದು ಪ್ರೊಡಕ್ಷನ್ ಮಾಡಿ ಒಂದು ಸಿನಿಮಾ ತಂದು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರೇಟು, ಒಂದು ಖುಷಿ. ಇನ್ನೊಂದು ಕಡೆ ಎಲ್ಲ ಫ್ರೆಂಡ್ ಸರ್ಕಲ್ ಆಗಿರೋದ್ರಿಂದ ಒಂಥರ ಈ ಫ್ಯಾಮಿಲಿ ಅವರೆಲ್ಲ ಒಬ್ಬಟ್ಟಿಗೆ ಹೋಳಿಗೆ ಹಬ್ಬಕ್ಕೆ ಸೇರ್ಕೊತೀವಲ್ಲ ನಾವು, ಹಂಗಾಗ್ಬಿಟ್ಟಿತ್ತು ಎಲ್ಲ ಆರ್ಟಿಸ್ಟ್ಗಳು ಸೇರ್ಕೊಂಡು. ಇದು ಯಾವುದೋ ಒಂದು ಪ್ರೊಡಕ್ಷನ್ ಅಲ್ಲಿ ನಾನು ಬರ್ತೀನಿ, ಕ್ಯಾರೋನಲ್ಲಿ ಕುತ್ಕೋತೀನಿ, ಕರೀತಾರೆ, ಡೈಲಾಗ್ ಹೇಳ್ತೀನಿ, ಆ ಥರ ಏನಿಲ್ಲ. ಎಲ್ಲ ಗೊತ್ತಿರೋದ್ರಿಂದಾನೇ ಸೇರಿ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಸೂಪರು. ಆಮೇಲೆ ಊಟ ತಿಂಡಿಗೆ ಆ ಥರದ್ದು ಯಾವುದು ಎಲ್ಲೂ ಕೊರತೆ ಆಗಿಲ್ಲ ನಮಗೆ. ಯಾವತ್ತು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದೀವಿ. ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ರು ಯಾವತ್ತು ಯಾರು ಒಂದು ಜಗಳ ಮಾಡ್ಕೊಳ್ಳದೆ, ಒಂದೇನು ಇದು ಮಾಡಿದೆ ಹಿಂಗೆ ಬೇಕು ಹಂಗೆ ಬೇಕು ನಮ್ಗೆ ಅಷ್ಟು ಜನ. ಈಗ ಎಷ್ಟು ಕ್ಯಾರವನ್ ಅಂತ ತರ್ಸೋಕ್ಕಾಗುತ್ತೆ ಅಷ್ಟು ಆರ್ಟಿಸ್ಟ್ಗಳಿಗೆ ಅಲ್ವಾ? ಅದೇ ಇರೋದ್ರಲ್ಲಿ ಎಲ್ಲರೂ ಪ್ರೀತಿಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಖುಷಿಯಾಗಿ ಕೆಲಸ ಮಾಡೋದು. ನನಗೇನಂದರೆ, ನನಗೆ ತನಿಷಾ ಬಂದು ಆ್ಯಕ್ಚುಲಿ ಅವರು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆಯಿಂದ ಇಬ್ಬರು ಫ್ರೆಂಡ್ಸು. ನಾವು ಡ್ಯಾನ್ಸರ್ ಆಗಿ, ತನಿಷಾನು ಡ್ಯಾನ್ಸರ್ ಆಗಿ ಆ ಲೆವೆಲಿಂದ ಫ್ರೆಂಡ್ಸು ನಾನು ತನಿಷಾ. ಗೊತ್ತಿರ್ಲಿಲ್ಲ. ನನ್ನ ಅಷ್ಟು ಕ್ಲೋಸ್ ಫ್ರೆಂಡು, ಅವಾಗಿಂದಾನು ಫ್ರೆಂಡು. ಆಮೇಲೆ ಅವ್ರು ಆರ್ಟಿಸ್ಟ್ ಆದ್ಮೇಲಿಂದಾನು ನಾನು ಅಂದರೆ ಡ್ಯಾನ್ಸರ್ ಆಗಿದ್ದೆ. ಆಮೇಲೆ ನಾನು ಕೊರಿಯೋಗ್ರಾಫರ್ ಆದಮೇಲೆ ಅವರು ಆರ್ಟಿಸ್ಟ್ ಆಗಿ ಆಗಿಂದಾನು ತುಂಬ ಕ್ಲೋಸ್ ನನಗೆ. ಅದು ಹಂಗೆ ಕಂಟಿನ್ಯೂ ಆಗಿ ತನಿಷಾ ನನ್ನನ್ನು ಕರೆದು ಒಂದು ಕುಪ್ಪಂಡ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಖುಷಿ ಆಯಿತು. ಅಲ್ಲಿಂದ ನೋಡಿದ್ದೀನಿ ತನಿಷಾನ. ಇಲ್ಲಿ ಬಂದು ಒಂದು ಪ್ರೊಡಕ್ಷನ್ ಅನ್ನೋದು ಸುಮ್ಮನೆ ಅಲ್ಲ. ಆರ್ಟಿಸ್ಟಿಂದ ಬಂದು ಬಿಗ್ ಬಾಸ್ಗೆ ಹೋಗಿ ಆಚೆ ಬಂದು ಒಂದು ಪ್ರೊಡಕ್ಷನ್ ಮಾಡಿ ಇಷ್ಟು ಜನ ಆರ್ಟಿಸ್ಟ್ನ ನಿಭಾಯಿಸಿ ತುಂಬ ಖುಷಿ ಆಯಿತು. ಅಂದರೆ ಒಂದು ಫ್ರೆಂಡ್, ಆ್ಯಸ್ ಎ ಫ್ರೆಂಡ್ ಆಗಿ ನಾನು ಆ್ಯಕ್ಚುಲಿ ಡಾರ್ಲಿಂಗ್ ಅಂತಾನೆ ಕರೆಯೋದು ಅವ್ರನ್ನ. ಓಕೆ, ಆ ಥರ ಅಷ್ಟು ತುಂಬ ಕ್ಲೋಸು. ಆಗಿಂದ ನೋಡ್ಕೊಂಡ್ ಬಂದಿದ್ದೀನಿ. ಅವಾಗ ಏನಂತ ಕರೆಯೋದು? ಅಲ್ಲ, ನಾವು ಕರೆದ್ರೆ ಬೋಯಲ್ವ ಅವರು? ನೀನ್ ಯಾಕೆ ಕರಿತೀಯ? ಕಾಮನ್. ಆ್ಯಕ್ಚುಲಿ ನಾನು ಆವಾಗಿಂದ ತುಂಬ ಕ್ಲೋಸ್ ಫ್ರೆಂಡು. ಅದರಿಂದ ಕರೆದು ಇಷ್ಟೇ, ಮಗ ಬಂದು 2 ಸಾಂಗ್ ನನ್ನ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಅಂದಿತ್ತು. ತುಂಬ ಖುಷಿ ಆಗೋಯ್ತು. ಅಯ್ಯೋ ಹೌದಾ, ಸರಿ ಓಕೆ ಬಂದು ಮಾಡ್ತೀನಿ. ಏನು ಮಾತಾಡಿಲ್ಲ, ಅಷ್ಟೇ ಹೇಳಿದ ತಕ್ಷಣ ಈ ಥರ 2 ಸಾಂಗ್ ಇದೆ ಮಗ, ನೀನೇ ಮಾಡ್ಬೇಕು ಬಂದು ಅಂದು. ಓಕೆ ಆಯಿತು ಬರ್ತೀನಿ, ಬಂದು ಮಾಡ್ತೀನಿ. ಆ ಥರ ಒಂದು ಇದು ತನಿಷಾ ಜೊತೆ ಒಂದು. ಮತ್ತು ಆರ್ ಕೆ ಸರು ಅವರು ಅಷ್ಟೇ, ಏನು ಮಾತಾಡೋದು, ಮಾಸ್ಟರ್ ಚೆನ್ನಾಗಿ ಮಾಡಿಬಿಡಿ, ಚೆನ್ನಾಗಿ ತೋರಿಸಿ ಎಲ್ಲ ಅಷ್ಟೇ. ಅವ್ರ ಪಾಪ ಏನು ಮಾತಾಡ್ತಾ ಇರಲಿಲ್ಲ. ತನಿಷಾ ಆದರೂ ಬಂದು ಜಗಳಾಡೋಳು, ಓಯ್ ಮಗ ಬೇಗ ಮುಗಿಸ್ಬೇಕು, ನಿನ್ ಟೈಮ್ ಇಲ್ಲ ನಿನಗೆ, ಹಂಗೆ ಹಿಂಗೆ ಅಂತ. ಆ ಒಂದು ಬಿಕಾಸ್ ಆ ಒಂದು ಫ್ರೆಂಡ್ಶಿಪ್ ಇರೋದ್ರಿಂದ, ಮಗ ಪ್ಲೀಸ್ ಕೊನೋ ಲೇಟ್ ಕಿಟ್ ಮಾಡಬೇಡ, ಈ ಟೈಮಲ್ಲಿ ಮುಗಿಸ್ಬಿಡು ಅಂತ ಆ ಥರ ಎಲ್ಲ ಒಂದು. ಬಟ್ ಅದೇ ಆ ಒಂದು ಫ್ರೆಂಡ್ಶಿಪ್, ಆ ಒಂದು ಬಾಂಡಿಂಗ್ ಇರೋದ್ರಿಂದ ಆ ಥರ ಬಂದು ಮಾತಾಡ್ತಾ ಇದ್ರು ಅಷ್ಟೇ. ಅಂದರೆ ಬೇರೆಯವರಾಗಿದ್ರೆ ಅಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ. ಬಟ್ ಆ ಒಂದು ಬಾಂಡಿಂಗ್ ಇರೋದ್ರಿಂದ ಚೆನ್ನಾಗಿದ್ದಾಯ್ತು. ಮತ್ತು ಅದೇ ಥರ ಹರಿಕೃಷ್ಣ ಸರ್ ಡೈರೆಕ್ಷನು ಅಂದರೆ, ನಾನೊಂದು ಕೊರಿಯೋಗ್ರಾಫರ್ ಆಗಿ ಒಂದಷ್ಟು ಜನ ಡ್ಯಾನ್ಸಸ್ ಮಾಡ್ಬೇಕಾದ್ರೆ ನಾನು ಏನನ್ನೋದು ಒಂದು 3 ನಿಮಿಷ ಸಾಂಗ್ ನಂದು. ಆ 3 ನಿಮಿಷ ಸಾಂಗ್ಗೆ ಅಷ್ಟು ಟೆನ್ಷನ್ ಇರುತ್ತೆ ನಮ್ಗೆ, ಕಿರ್ಚಾಡ್ಬಿಡ್ತಾರೆ, ನಾವು ಅಷ್ಟು ಕಿರ್ಚಾಡ್ತೀವಿ. ಹರಿ ಸರ್ ಒಂದು ಫುಲ್ ಸಿನಿಮಾ ಇಷ್ಟು ಜನ ಆರ್ಟಿಸ್ಟ್ ಹಿಡ್ಕೊಂಡು ಮೇಂಟೈನ್ ಮಾಡೋರು ಅಂದ್ರೆ ಅವ್ರಿಗೆ ಸೀರಿಯಸ್ಲಿ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹರಿ ಸರ್. ಯಾಕೆಂದ್ರೆ ಎಲ್ಲರೂ ಫೇಮಲ್ಲಿರೋ ಆಕ್ಟರ್ಗಳೇ ಇದಾರೆ. ಈಗ ಬಿಗ್ ಬಾಸ್ ಅಲ್ಲಿ ನೀವು ನೋಡ್ದಂಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫೇಮಲ್ಲಿರೋ ಆಕ್ಟರ್ಗಳೇ. ಅವ್ರೆಲ್ಲರಿಗೂ ಡೈಲಾಗ್ಗಳು ಕರೆಕ್ಟಾಗಿ ಹಂಚ್ಬೇಕು, ಡೈಲಾಗ್ಗಳು ಬರೀಬೇಕು. ಇವಾಗ ನಮ್ಮ ಒಂದು ಟ್ರೂಪ್ ಅಂತಂದ್ರೆ ಸರ್ ಇದ್ದಾರೆ, ಸರ್ಗಳ ಜೊತೆ ನಾವುಗಳೆಲ್ಲ ಇದೀವಿ. ಡೈಲಾಗ್ಸ್ಗಳು ಕರೆಕ್ಟಾಗಿ ಆಗ್ಬೇಕು. ಆಮೇಲೆ ಏನೋ ಒಂದು ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅದು ತುಂಬಾ ಚೆನ್ನಾಗಿ ಆಗ್ಬೇಕು, ಅದು ತೂಕವಾಗಿರ್ಬೇಕು ಆ ಸೀನ್ಗಳು. ಅದನ್ನೆಲ್ಲ ಎಷ್ಟು ನೀಟಾಗಿ ಮಾಡ್ಕೊ ಹೋಗಿದ್ದಾರೆ ಅಂದ್ರೆ ಆಕ್ಚುಲಿ ಗ್ರೇಟ್ ಅವರು. ಯಾಕೆಂದ್ರೆ ಒಬ್ಬೊಬ್ರು ಡೇಟ್ ಒಂದೊಂದ್ ತರ ಇರುತ್ತೆ. ಇವ್ರು ಅಲ್ಲಿಗೆ ಒಪ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲಿಗೆ ಒಪ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲಾನು ಗುಡ್ಡೆ ಹಾಕಕ್ ಆಗಲ್ಲ. ನಾವು ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಅವ್ರನ್ನೆಲ್ಲರನ್ನೂ ಒಂದ್ ಕಡೆ ಗುಡ್ಡೆ ಹಾಕಿ ಅಷ್ಟೆಲ್ಲ ಡೈಲಾಗ್ಸ್ ಗಳನ್ನ ಕೊಟ್ಟು ಒಂದ್ ಸೀನ್ ತೆಗೆಯೋದಿದೆಯಲ್ಲ, ಬಹಳ ಪೇಷನ್ಸ್ ಬೇಕು ತುಂಬಾ. ಅವ್ರ ಆಮೇಲೆ ಆ ಮನುಷ್ಯರು ಹಂಗೆ ಇದಾರೆ ಅವರು. ಸರ್ ಆಯ್ತು ಸರ್, ಟೆನ್ಷನ್ ಆಗಲ್ಲ ಸರ್. ಅವ್ರು ರೆಡಿ ಆಗೋದು ಬರೋದು ಲೇಟ್ ಆಗುತ್ತೆ ಅಂತ ಸರ್. ಆಗ್ಲಿ ಸರ್,
ಪರವಾಗಿಲ್ಲ ಸರ್ ಮಾಡೋಣ ಸರ್ ಮಾಡೋಣ ಸರ್ ನಾವೇ ಒಂದ್ ಅರ್ಧ ಗಂಟೆ ಆಮೇಲೆ ಅವರು ನಾನು ನೋಡಿದಂಗೆ ಅಸೋಸಿಯೇಟ್ಗಳಿಗೆ ಕೂಲ್ ಆಗಿರಿ ನೀವು ಕೂಲ್ ಆಗಿರಿ ನಮ್ಗೆ ಕೂಲ್ ಮಾಡಿದಾರೆ ಅವರು ಚೆನ್ನಾಗಿ ಬರುತ್ತೆ ನಾವು ಇದು ತಲೆ ಕೆಡಿಸ್ಕೊ ಅಷ್ಟು ಕೂಲ್ ಮನುಷ್ಯರ್ ನಾನು ನೋಡೇ ಇಲ್ಲ. ಹೌದು ನಿಜ. ಬಿಕಾಸ್ ನನಗೂ ಸಾಂಗ್ ಎಲ್ಲ ಬಂದಾಗ ಮಾಸ್ಟರ್ ಹೇಳ್ತಾ ಇದೀನಲ್ವ, ನಾನು ಶೂಟ್ ಮಾಡ್ತಾ ಇದ್ರೆ ಮಾಸ್ಟರ್ ಇದೇ ಸೀನು ಇದು ಮಾಡ್ಬೇಕು ಮಾಸ್ಟರ್, ಹೌದಾ ಸರಿ ಸರ್ ಮಾಡ್ಬಿಡ್ತೀನಿ, ಓಕೆ ಮಾಡ್ತಾ ಇದ್ರೆ ಇನ್ನೊಬ್ರು ಸರ್ ಏನ್ ಸರ್ ಕಳಿಸ್ತಾನೆ ಇದ್ದೀರಾ ಅಂದ್ರೆ ಮಾಸ್ಟರ್ ಶೂಟ್ ಮಾಡಿ ಅವ್ರನ್ನ ನೋಡಿದ್ರೆ ಏನೋ ಅನ್ಸಲ್ಲ, ಹೌದಾ ಸರಿ ಸರ್ ಆಯ್ತು ಸರ್ ಮಾಡ್ಬಿಡೋಣ ಸರ್, ಆ ತರ ಒಂದು ಫೀಲ್ ನಿಮ್ ಬರುತ್ತೆ. ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ. ಎಸ್ ನಿಜ. ಈಗ ನಮ್ಮಲ್ಲಿ ಯೂಶಲಿ ಈ ಫ್ಯಾಂಟಸಿ ಸಿನಿಮಾಗಳಿಗಿನ್ನ ಹೆಚ್ಚಾಗಿ ಇವಾಗ ನಾವು ನೋಡ್ತಾ ಇದೀವಿ ಮಣ್ಣಿನ ಕಥೆಗಳು ಜಾಸ್ತಿ ಬರ್ತಾ ಇದೆ. ಇದು ಯಾವ್ದಾದ್ರು ಅಂದ್ರೆ ಈ ನಿಮ್ ಸಿನಿಮಾ ಒಂದು ಊರಿನ ನಂಬಿಕೆ ಮೇಲೆ ಏನಾದ್ರು ಮಾಡಿರೋಂಥದ್ದು ಏನು ಅಂತ ಈ ಸಿನಿಮಾ? ಅದು ಆಗುತ್ತೆ, ಸ್ಪಿರಿಚುವಲ್ಲು ಆಗುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ಕು ಬರುತ್ತೆ ಅದರಲ್ಲಿ, ಆ್ಯಂಡ್ ಕಾಮಿಡಿನೂ ಬರುತ್ತೆ. ಒಂದು ಊರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಅಂತ ಏನೂ ಇರಲ್ಲ, ಬಂದಿರೋ ಎಂಟರ್ಟೈನ್ಮೆಂಟ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಜನ. ಯಾವುದೋ ಒಂದು ನಾಟಕದ ಕಂಪನಿ ಬಂದ ತಕ್ಷಣ ಅವ್ರು ನಮ್ಮನ್ನ ಸ್ವಾಗತಿಸುವಂಥ ರೀತಿ, ಆಮೇಲೆ ಕಲಾವಿದರು ಅಂದ ತಕ್ಷಣ ಜಾಸ್ತಿ ಗೌರವ ಕೊಡೋದು ಅವರು. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಅವ್ರಿಗೆ ಸಿಗೋದೇ ನಾವುಗಳ ಅಪರೂಪ ಅಲ್ವಾ ಕಲಾವಿದರು ಅಂದರೆ. ಆ್ಯಸ್ ಇನ್ ಡ್ರಾಮಾ ಆರ್ಟಿಸ್ಟ್ ನಾನು ಮಾತಾಡ್ತಿರೋದು, ಕ್ಯಾರೆಕ್ಟರ್ ವೈಸು. ಯಾರು ಡ್ರಾಮಾ ಆರ್ಟಿಸ್ಟ್ ಬಂದರೆ ನೀವು ಶಕುಂತಲೆ, ನೀವು ಸೀತಾ ಮಾಡಿದ್ರಿ, ನೀವು ರಾಮ ಅಂತ ಕ್ಯಾರೆಕ್ಟರ್ ವೈಸ್ ಅವರು ನಮ್ಮನ್ನ ಗುರ್ತಿಡಿತಾರೆ. ಆ ಥರ ಒಂದು ವೆಲ್ಕಮ್ ಇರುತ್ತೆ. ಆಮೇಲೆ ಆ ಥರದ್ದೆಲ್ಲ ತುಂಬ ಖುಷಿ ಪಡ್ತೀರಾ ನೀವು. ಒಂಥರ ನಿಮ್ಮ ರಿಯಲ್ ಲೈಫಲ್ಲಿ ಯಾರಾದರೂ ಹಳ್ಳಿ ವಾತಾವರಣದಲ್ಲಿ ಸ್ವಲ್ಪ ದಿನನಾದರೂ ಬದುಕಿದ್ರೆ ಅವ್ರು ಯಾವ ಥರ ಇರ್ತಾರೆ ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ಇದೆ ಅದರಲ್ಲಿ. ಹೇಳ್ದಂಗೆ ಸ್ಪಿರಿಚುವಲ್ ಬಿಲೀಫ್ಸ್ ಇರುತ್ತೆ, ಒಂದಷ್ಟು ಎಲ್ಲ ತರ ಮಿಕ್ಸ್ ಆಗುತ್ತೆ, ಕಂಪ್ಲೀಟ್ ಮಿಕ್ಸ್ ಆಗುತ್ತೆ. ನಿಮ್ಗೆ ಈ ತರದ್ದೇ ಅಂತ ಹೇಳಕ್ಕೆ ಬರಲ್ಲ. ಆಕ್ಚುಲಿ ತುಂಬಾ ಜನ ನಮ್ಗೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ದಂಗಿಂದ ನಿಮ್ದು ಯಾವ ತರ ಸಿನಿಮಾ ಅಂತ ಕೇಳ್ತಾನೆ ಇದಾರೆ. ನಮಗ್ ಒಂಥರ ಅಂತ ಹೇಳಕ್ಕೆ ಬರ್ತಾ ಇಲ್ಲ, ನಿಮಗ್ ಪ್ರತಿಯೊಂದು ಇರುತ್ತೆ ಅಲ್ಲಿ. ಆ ತರದೊಂದು ಒಳ್ಳೆ ಪ್ಯಾಕೇಜ್ ಸಿನಿಮಾ ಅಂತ ಹೇಳ್ಬೋದು. ಅಂಡ್ ನಮ್ಮ ಪ್ರೊಡಕ್ಷನ್ ವೈಸ್ ಸಖತ್ತು ಖುಷಿ ಆಗತ್ತೆ. ಯಾಕಂದ್ರೆ ಯೂಶಲಿ ಅಣ್ಣ ನಾವು ಸಿನಿಮಾಗಳನ್ನ ನೋಡಿದಾಗ ಹೀರೋ ಹೀರೋಯಿನ್ ಬಿಟ್ರೆ ಯಾರು ಇಂಟರ್ವ್ಯೂಗೆ ಬರಲ್ಲ ಅಣ್ಣ. ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ವ್ಯೂ ಮಾಡಿಸ್ತಿದ್ದಾರೆ. ನಂಗೆ ಸಖತ್ ಖುಷಿ ಆಗುತ್ತೆ. ಡಾನ್ಸ್ ಮಾಸ್ಟರ್ನ ಕರ್ಸಿರೋದು ಮುರುಘಾ ಮಾಸ್ಟರ್ ಅಂತ ನಾ ಹೇಳ್ತಿಲ್ಲ, ಈ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಸಖತ್ ಖುಷಿ ಪಡ್ತಿದ್ದೆ. ಆಕ್ಚುಲಿ ಜಾಸ್ತಿ ಬ್ಯಾಕ್ ಡ್ರಾಪ್ ಅಲ್ಲಿ ಕೆಲಸ ಮಾಡೋದೇ ಅವರು, ಬ್ಯಾಕ್ ಡ್ರಾಪ್ ಅಲ್ಲಿ ಜಾಸ್ತಿ ಕೆಲಸ ಮಾಡೋದೇ ಡೈರೆಕ್ಟ್ರು, ನಮ್ಮ ಟೆಕ್ನಿಷಿಯನ್ಸು, ನಮ್ಗೆ ಪ್ರೊಡಕ್ಷನ್ ಅವರು, ನಮ್ಗೆ ಕಾಫಿ ಟೀ ಕೊಡೋರು ಅವರೇ ಜಾಸ್ತಿ ಕೆಲಸ ಮಾಡೋದು ನಮಗಿಂತ. ಬಟ್ ಅವ್ರನ್ನ ಕೂಡ ಇನ್ಕ್ಲೂಡ್ ಆಗಿ ಅವ್ರನ್ನು ಗುರ್ತಿಡಿದು ಅವ್ರನ್ನು ನಮ್ಮ ಟೀಮ್ ಜೊತೆ ಸೇರಿಸ್ಕೊಂಡು ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಬೇರೆ ಬೇರೆ ಆರ್ಟಿಸ್ಟ್ಗಳು ಇದ್ದಾರೆ, ಅವ್ರನ್ನೂ ಸೇರಿಸಿ ಇಂಟರ್ವ್ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಯಾರ್ಯಾರಿಗೆ ಸಮಯ ಸಿಗುತ್ತೋ, ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇರೋದ್ರಿಂದ ಯಾರ್ಯಾರಿಗಾಗುತ್ತೋ ಹಂಗೆಲ್ಲ ಮಾಡ್ತಿದ್ದೀವಿ. ಆಮೇಲೆ ನಮ್ಮ ಸೆಲೆಬ್ರಿಟಿ ಪ್ರೀಮಿಯರ್ ಇದಕ್ಕೂ ಅಷ್ಟೇ, ಶೋಗೂ ಅಷ್ಟೇ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನೂ ನಾವು ಇನ್ವೈಟ್ ಮಾಡ್ತಿದ್ದೀವಿ. ಸೊ ಅದು ತುಂಬ ಸ್ಪೆಷಲ್ ಆಗಿರೋವಂಥದ್ದು. ಸೊ ನಮ್ಮ ಜೊತೆ ಕೆಲಸ ಮಾಡಿರೋರು ಎಲ್ಲರೂ ಫಸ್ಟ್ ನಾವು ನೋಡಬೇಕು, ನಾವು ಖುಷಿ ಪಡಬೇಕು ಅನ್ನೋದೊಂದು ಇಂಟೆನ್ಷನ್ ಇದೆ ನಮ್ಮ ಕುಪುಂಡ ಪ್ರೊಡಕ್ಷನ್ಸ್ ಅವ್ರಿಗೆ. ವಂಡರ್ಫುಲ್. ಅದು ಖುಷಿ ಆಗುತ್ತೆ. ನಾವು ಆ್ಯಕ್ಚುಲಿ ತೆರೆ ಮೇಲೆ ಏನು ನೋಡ್ತೀವಿ ಅಷ್ಟೇ ಅಲ್ಲ, ಬಿಕಾಸ್ ಅದ್ರ ಹಿಂದೆ ನೀವು ಹೇಳ್ದಂಗೆ ಎಷ್ಟು ಜನ, ಇವಾಗ ಸರ್ ಹೇಳ್ದಂಗೆ ಅಷ್ಟೊಂದು ಜನ ಡ್ಯಾನ್ಸರ್ಸ್ ಇಟ್ಕೊಂಡು, ಇಟ್ಸ್ ನಾಟ್ ಅನ್ ಈಸಿ ವರ್ಕ್ ಅಲ್ವಾ, ಎಲ್ಲ ಕಷ್ಟ. ಆ್ಯಂಡ್ ಇನ್ನೊಂದೇನಂದರೆ ಇವಾಗ ನೀವು ಆಗಿ ಇರ್ಬೋದು, ಯಾವ ಎಲಿಮೆಂಟ್ಸ್ನ ನೋಡ್ತೀರಾ ಮೇನಾಗಿ ಒಂದು ಸಿನಿಮಾ ಒಪ್ಕೋಬೇಕು ಅಂತ ಬಂದಾಗ? ಸಿನಿಮಾ ಒಪ್ಕೊಬೇಕು ಅಂದ್ರೆ ನನಗೆ ಗೊತ್ತಿರೋಂಗೆ ಒಂದು ಒಳ್ಳೆ ಕತೆ ಇದ್ರೆ ಸಾಕು, ಒಂದು ಒಳ್ಳೆ ಲೈನ್ ಇದ್ರೆ ಅದನ್ನ ಆ ಲೈನ್ನ ಕರೆಕ್ಟಾಗಿ ತಗೊಂಡೋದ್ರೆ ಅದೇ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟೇ ಸಿಂಪಲ್. ಮೇನ್ ಕತೆನೇ, ಕತೆ ನೋಡಿನೇ ಇದು ಮಾಡೋದು. ಕತೆನೇ ಮೇನ್, ಎಲ್ಲರಿಗೂ ಇಷ್ಟ ಆಗೋದು ಅದೇ. ಈಗಿನ ಜನ್ರೇಷನ್ಗೆ ಎಲ್ಲ ಅರ್ಥ ಆಗ್ತಾ ಇದೆ. ಅಂದ್ರೆ ಈ ಜಾಗದಲ್ಲಿ ಇದ್ ನೋಡು ಇದನ್ನ ಕರೆಕ್ಟಾಗಿ ಮಾಡಿಲ್ಲ ಅಂತ ಜನ ರೆಕಗ್ನೈಸ್ ಮಾಡಿ ಹೇಳೋ ಅಷ್ಟು ಜನ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಈಗ ತಪ್ಪು ಹಿಡಿಯೋದೇ ಜಾಸ್ತಿ ಆಗಿದೆ. ಆ ತರ ಒಂದು ಈಗ ಜನ್ರೇಷನ್ ಆ ತರ ಆಗಿದೆ. ಅದನ್ನ ನೋಡ್ಕೊಂಡು ಒಳ್ಳೆ ಲೈನ್ ಇದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟೇ ಸಿಂಪಲ್. ಒಳ್ಳೆ ಸಿನಿಮಾ ಅಂದ್ರೆ ಎಂಥವ್ರೆ ಅದು ಚಿಕ್ಕ ಸಿನಿಮಾ ಆದ್ರೂ ದೊಡ್ಡ ಸಿನಿಮಾ ಆದ್ರೂ ಜನ ಬಂದು ನೋಡ್ತಾರೆ. ಅದೊಂದು 31ನೇ ತಾರೀಕು ಬರ್ತಾ ಇದ್ದೀರಾ, ಜನರು ನಿಮ್ಮ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು? ಕ್ಯಾಮ್ರಾ ಹೇಳ್ಬಿಡಿ. ಹೇಳಿ ನೀವೇ. ಓಕೆ, ಸೊ ನಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಜಂಜಾಟ ಇದ್ದೇ ಇರುತ್ತೆ, ಟೆನ್ಷನ್ ಇರುತ್ತೆ. ಸಂಸಾರ, ಕೆಲಸ, ಬೇರೆ ಬೇರೆ ವೃತ್ತಿಗಳಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ಎಲ್ಲ ಟೆನ್ಷನ್ ಬಿಟ್ಟು ಒಂದಷ್ಟು ಹೊತ್ತು ನಮಗೋಸ್ಕರ ಅಂತ ಸಮಯ ಕೊಡೋದು, ಫ್ಯಾಮಿಲಿ ಜೊತೆ ಆಚೆ ಹೋಗೋದಂದರೆ ಅದು ಸಿನಿಮಾಗೆ. ಈ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರಿಗೂ ಅಷ್ಟೇ. ಈಗ ಎಲ್ಲಾದರೂ ಒಂದು ದಿನ ನಾನು ಕಳಿತೀನಿ ಅಂದರೆ ಅದರಲ್ಲಿ 3 ಅವರ್ ಎಲ್ಲಿ ಕಳಿಬೇಕು ಅಂದರೆ ನಾವು ಸಿನಿಮಾಗೆ ಬರಬೇಕು. ಅದಾದಮೇಲೆ ಸಿನಿಮಾ ಕಳೆದು ಆಚೆ ಬಂದು ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡೋಕ್ಕೆ ಜಾಗ ಬೇಕು ಅಂದರೆ ಒಂದು ಲಂಚು.
ಸೊ ನಾವು ಯೂಶಲಿ ನಮ್ಮ ಕಾಲೇಜಲ್ಲಿ ಹಾಗೆ ಪ್ಲಾನ್ ಮಾಡ್ತಾ ಇದ್ದಿದ್ದು, ಅಲ್ಲ ಬಂಕ್ ಕೊಡ್ ಪ್ಲಾನ್ ಹಾಕಿದ್ದು ಹೇಳ್ತಾ ಇದ್ದೀನಿ. ಸೊ ಯೂಶಲಿ ಒಂದು ಫಸ್ಟು ತಲೆಗೆ ಬರೆದ್ರೆ 10 o'clockಗೆ ಓಪನ್ ಆದರೆ ಥಿಯೇಟರು ಒಂದು 3 hour 12 ಗಂಟೆವರೆಗೂ 1 ಗಂಟೆ ಕರೆಕ್ಟಾಗಿ ಊಟ ಮಾಡೋಣ, ಅದಾದಮೇಲೆ ಮಾತಾಡ್ತಾ ಕಾಫಿಗೆ ಹೋಗೋಣ, ಆಮೇಲೆ ಹಾಗೆ ಸೀದಾ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ನೀವು ಹಾಗೆ ಒಂದು ಇಡೀ ದಿನ ನಿಮ್ಮನ್ನು ನೀವು ಬ್ಯುಸಿ ಇಡಬೇಕು, ಅದರಲ್ಲೂ 3 hours ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನಮ್ಮ ಸಿನಿಮಾಗೆ ಬರ್ಬೋದು. ಅದರಲ್ಲಿ ಮೆಸೇಜ್ ಕೂಡ ಇದೆ, ನಾವು ಬರೀ ಎಂಟರ್ಟೈನ್ಮೆಂಟ್ ಹೇಳ್ತಲ್ಲ, ಮೆಸೇಜ್ ಇದೆ, ಒಂದೊಳ್ಳೆ ಎಮೋಷನ್ ಇದೆ, ಜೊತೆಗೆ ಕಾಮಿಡಿ ಇದೆ, ಆಮೇಲೆ ಫುಲ್ ಪ್ಯಾಕೇಜ್ ಇದೆ ಆ್ಯಂಡ್ ಫ್ಯಾಮಿಲಿ ಸಮೇತ ಕೂತು ನೋಡೋವಂಥ ಸಿನಿಮಾ. ಸೊ ನೀವೆಲ್ಲರೂ 31ನೇ ತಾರೀಕು ಬಂದು, ಜೊತೆಗೆ ಇನ್ನೊಂದು ಜವಾಬ್ದಾರಿಯುತ ಕೆಲಸ ಅಂದರೆ ನಾವು ತುಂಬ ಜವಾಬ್ದಾರಿಯಿಂದ ಮುತುವರ್ಜಿ ವಹಿಸಿ ಈ ಒಂದು ಸಿನಿಮಾನ ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ನೀವು ನಮ್ಮನ್ನು ಹರಸಿ ಹಾರೈಸಿದ್ರೆ ನಿಮ್ಮಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಬನ್ನಿ 31ನೇ ತಾರೀಕು. ತಾವೇನು ಹೇಳಲ್ವಾ? ಟೈಮ್ ನೋಡ್ತಾ ಇದ್ರಿ. ಎಲ್ಲ ಎಲ್ಲ ಇವ್ರು ಹೇಳಿದ್ರೆ ಹೇಳಿ ನೀವು. ಮುತುವರ್ಜಿ ಎಲ್ಲ ಒಳ್ಳೊಳ್ಳೆ ಹೌದು, ಪದಗಳು ಒಂದು ಸಿನಿಮಾ ಕೊಡ್ಬೇಕಂದ್ರೆ ನಾವು ಜವಾಬ್ದಾರಿ ಆಗಿರ್ಬೇಕು. ಸಮಾಜಕ್ಕೆ ಏನಾದರೂ ಒಳ್ಳೆ ಇನ್ಫಾರ್ಮೇಶನ್ ಕೊಡೋದಿದ್ರೆ ಮಾತ್ರ ನಾವು ಮಾಡಬೇಕು. ಆ ಥರ ನಾವು ಜವಾಬ್ದಾರಿ ಅಂದರೆ ನಿಮ್ಮ ಜವಾಬ್ದಾರಿ ಏನಂದರೆ ಬಂದು ಸುಮ್ಮನೆ ಸಿಂಪಲ್ಲಾಗಿ ಒಂದು ಸಿನಿಮಾ ನೋಡ್ಬಿಡಿ ಸಾಕು, ನೀನು ಬೇಡ. ಇಲ್ಲ, ಒಂದು ಅದ್ಭುತವಾದಂಥ ಸಿನಿಮಾ. ಒಂದು ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಎಷ್ಟೋ ಧಾರ್ಮಿಕ ಆಚರಣೆಗಳು ಇವುಗಳನ್ನೆಲ್ಲ ಕೂಡಿರುವಂಥ ಒಂದು ಸಿನಿಮಾ. ಅವರವರು ಒಂದೊಂದು ಪ್ರತಿಯೊಬ್ಬರ ಲೈಫಲ್ಲೂ ಒಂದೊಂದು ಆಗಿರುವಂಥ ಒಂದು ಸಿಚುವೇಶನ್ ಇದೆ ಸಿನಿಮಾಗಳಲ್ಲಿ. ಒಂದು ಡ್ರಾಮಾ ಕಂಪ್ನಿ ಆಗಿರ್ಬೋದು, ಅಥವಾ ಹಬ್ಬ ಹರಿದಿನಗಳ ಆಗಿರ್ಬೋದು, ಧಾರ್ಮಿಕ ಆಚರಣೆ ಎಲ್ಲ ನಮ್ಮ ಸಿನಿಮಾದಲ್ಲಿ ತುಂಬಿದೆ. ಟೋಟಲ್ಲು ಸಿನಿಮಾ ಬಂದು ಇಡೀ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇಡೀ ನಿಮ್ಮ ಮಕ್ಕಳು, ಮರಿ, ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಒಂದು ಬಂದು ಕೂತು ನೋಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಚಿತ್ರಮಂದಿರಗಳಲ್ಲಿ ನಮ್ಮ ಕನ್ನಡ ಸಿನಿಮಾ ಕೋಣ ಸಿನಿಮಾನ ನೋಡಿ ಅಷ್ಟೇ. ಕೋನ ಸಿನಿಮಾ ಬಂದು ಇದೆ 31st, ಮಿಸ್ ಮಾಡಿದಿರ ವಿತ್ ಫ್ಯಾಮಿಲಿ ಸಮೇತ ಬಂದು ನೋಡಿ. ನಾನು 2 ಸಾಂಗ್ ಮಾಡಿದ್ದೀನಿ, ನಾನು ಏನು ಮಾಡಿದ್ದೀನಿ ಅಂತ ಸ್ವಲ್ಪ ನೀವು ಹೇಳ್ಬೇಕು. ನನ್ನ ಕೆಲಸನೂ ಬೇರೆಯವ್ರು ಹೇಳಿದ್ರೇ ಗೊತ್ತಾಗೋದು. ಇವಾಗ ನನ್ನ ಕೆಲಸ ಏನನ್ನೋದು ಎತ್ತವ್ರಿಗೆ ಯಜ್ಞಾನೇ ಮುದ್ದು ಅನ್ನೋಕ್ಕೆ ನನಗೆಲ್ಲ ಚೆನ್ನಾಗಿರುತ್ತೆ. ನೀವು ನೋಡಿ ಅದು ಚೆನ್ನಾಗಿದೆ ಅಂತ ಹೇಳ್ಬೇಕು. ಮತ್ತು ಕೋಣನ ಒಳ್ಳೆ ಸಿನಿಮಾ. ಆ್ಯಕ್ಚುಲಿ ತುಂಬ ನೀವು ಬಂದರೆ ನಕ್ಕೊಂಡು ತುಂಬ ಖುಷಿಯಾಗಿ ನಕ್ಕೊಂಡು ಆಚೆ ಬರ್ತೀರಾ. ಆ ಥರ ಒಂದು ಸಿನಿಮಾ ದಯವಿಟ್ಟು ನೋಡಿ. ನೀವೊಂದು 10 ಜನಕ್ಕೆ ಹೇಳಿ ಸಿನಿಮಾ ನೋಡಿ ಅಂತ ಹೇಳಿ. ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು. ಅಕ್ಟೋಬರ್ 31ರಂದು ಕೋಣ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು.